ಧೈರ್ಯವಾಗಿರಲಿ, ಅವನ್ಲೇ ಇವನ್ಲೇ ನಾನು ಹಳೆ ಇವನ್ಲೇ ಅದೇನೋ ಹೇಳ್ಕೊಂಡಿಲ್ಲ. ಪಾಪ ಜೊತೆಲಿ ಅವ್ರು ನೋಡು, ಜೊತೆಲಿ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೋಟು 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 ಅಂತ ಹೇಳ್ಕೊಂಡಿದ್ದ. ರೀಕೌಂಟಿಂಗ್ ಆದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ದೆ. ಇವನು ಏನೋ ಅನ್ಕೊಂಡಿದ್ದ. ಅದು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ತದೆ ಏನೋ ಅನುಮಾನ ಬಂದ್ಬಿಟ್ಟದೆ. ಇವನು ಇನ್ನು ಯಾರಿರ್ತಾರೋ ಯಾರಿಲ್ಲ ಅಂತ ಬಂದ್ಬಿಟ್ಟು ನೆನ್ನೆ ಪಾಪ ಅವನ ಜೊತೆಗಿರೋ ಧೈರ್ಯ ಬರ್ಲಿ ಅಂತ ಹೇಳ್ಬಿಟ್ಟು ಸಿಂಗ್ಲತ್ ಭಾಷೆ ಎಲ್ಲ ಮಾತಾಡ್ಬಿಟ್ಟವನೆ. ನೀನು ಮಾತಾಡ್ತಾನೆ ಇರಪ್ಪ, ನೀನ್ ಹೇಳಿದ್ಯಲ್ಲ ಬರ್ತೀನಿ ನಂಜೇಗೌಡ ಲೇ ಲೇ ನಾನು ಲೇ ಅನ್ನಲ್ಲಪ್ಪ ಅನ್ನೋದೇ ಇಲ್ಲ. ಸನ್ಮಾನ್ಯ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ್ರೆ, ನೀನ್ ಬಂದಾಗಲ್ಲ ಇದೇ ಭಾಷೆ ಮಾತಾಡ್ಬೇಕು. ಲೇ 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 ನಂಜೇಗೌಡ ಲೇ ನಂಜೇಗೌಡ ಅಂತ ನನ್ನ ಕುಟುಂಬನ ಗ್ಯಾಪ್ ಮಾಡ್ಕೊಬೇಕು. ನಮ್ಮಮ್ಮ ನಮ್ಮಪ್ಪ ಶಾಪ ತೆಗಿಬಿಡ್ತದ್ ಬಿಡು. ಕೇಳ್ಕೊಂಡು ಅವರೇ ಅಷ್ಟೇ. ನಾಳೆ ಸುಪ್ರೀಂ ಕೋರ್ಟ್ ಆಗ್ತದೆ, ಏನೋ ಒಂದು ಆಗ್ತದೆ. ರೀಕೌಂಟಿಂಗ್ ಮಾಡಿದ್ರೆ ರೆಡಿ. ರೀಕೌಂಟಿಂಗ್ ಆದ್ರೂ ಒಬ್ರು ಇರಲ್ಲ ನಿಂತಾಗ ನೀನ್ ಹಣೆ ಬರ ಡಿಕ್ಲೇರ್ ಮಾಡ್ಬಿಡ್ತಾರೆ. ಇವರೆಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಹೊಸಕೋಟೆ ಸ್ಟೈಲ್ ಸ್ಟಾರ್ಟ್ ಮಾಡಿ ಧೈರ್ಯವಾಗಿರಲಿ, ಅವನ್ಲೇ ಇವನ್ಲೇ ನಾನು ಹಳೆ ಇವನ್ಲೇ ಅದೇನೋ ಹೇಳ್ಕೊಂಡಿಲ್ಲ. ಪಾಪ ಜೊತೆಲಿ ಅವ್ರು ನೋಡು, ಜೊತೆಲಿ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೋಟು 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 ಅಂತ ಹೇಳ್ಕೊಂಡಿದ್ದ. ರೀಕೌಂಟಿಂಗ್ ಆದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ದೆ. ಇವನು ಏನೋ ಅನ್ಕೊಂಡಿದ್ದ. ಅದು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ತದೆ ಏನೋ ಅನುಮಾನ ಬಂದ್ಬಿಟ್ಟದೆ. ಇವನು ಇನ್ನು ಯಾರಿರ್ತಾರೋ ಯಾರಿಲ್ಲ ಅಂತ ಬಂದ್ಬಿಟ್ಟು ನೆನ್ನೆ ಪಾಪ ಅವನ ಜೊತೆಗಿರೋ ಧೈರ್ಯ ಬರ್ಲಿ ಅಂತ ಹೇಳ್ಬಿಟ್ಟು ಸಿಂಗ್ಲತ್ ಭಾಷೆ ಎಲ್ಲ ಮಾತಾಡ್ಬಿಟ್ಟವನೆ. ನೀನು ಮಾತಾಡ್ತಾನೆ ಇರಪ್ಪ, ನೀನ್ ಹೇಳಿದ್ಯಲ್ಲ ಬರ್ತೀನಿ ನಂಜೇಗೌಡ ಲೇ ಲೇ ನಾನು ಲೇ ಅನ್ನಲ್ಲಪ್ಪ ಅನ್ನೋದೇ ಇಲ್ಲ. ಸನ್ಮಾನ್ಯ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ್ರೆ, ನೀನ್ ಬಂದಾಗಲ್ಲ ಇದೇ ಭಾಷೆ ಮಾತಾಡ್ಬೇಕು. ಲೇ 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 ನಂಜೇಗೌಡ ಲೇ ನಂಜೇಗೌಡ ಅಂತ ನನ್ನ ಕುಟುಂಬನ ಗ್ಯಾಪ್ ಮಾಡ್ಕೊಬೇಕು. ನಮ್ಮಮ್ಮ ನಮ್ಮಪ್ಪ ಶಾಪ ತೆಗಿಬಿಡ್ತದ್ ಬಿಡು. ಮೊದ್ಲು ಆನೆಪುರ ಹನುಮಂತಣ್ಣಿಗೆ ನಮ್ಮ ಮನೆಯಲ್ಲಿ ನಾನು ಬಿಜೆಪಿ ಬಿಟ್ಟಿದ್ದ, ಜೆಡಿಎಸ್ ಬಿಟ್ಟಿದ್ದೆ. ಯಾಕೆ ಗೊತ್ತಾ? MLC ಎಲೆಕ್ಷನ್ ವಿಷಯದಲ್ಲಿ ನಮ್ಮ ಮನೇಲಿ ಮಾತುಕತೆ ಮಾಡ್ತಾರೆ. ಬನೇಲಿ ಮುಚ್ಚಾಮೂಡ ಇರ್ತಾನೆ, ಪಾಪಣ್ಣ ಇರ್ತಾನೆ, ನಮ್ಮ ಹನುಮಂತಣ್ಣ ಇರ್ತಾನೆ, ಇವ್ರು ಯಾರು ಇರ್ತಾರೆ, ಇನ್ಯಾರು ಚಂದ್ರಣ್ಣ ಇಲ್ವತ್ತು. ಇವರೆಲ್ಲ ಏನ್ ಮಾಡ್ತಾರೆ, MLC ಸೀಟು ನಂಜೇಗೌಡರು ಕೊಡ್ಬೇಕಪ್ಪ ಅಂತೇಳಿ ನಮ್ಮ ಮನೇಲಿ 7 ಗಂಟೆಯಲ್ಲಿ ಮಾತುಕತೆ ಕೂತ್ಕೊಂಡಾಗ, ಅಣ್ಣ ನೀನ್ ಕೊಡಗು ಟಿಕೆಟ್ ಆಗಿಬಿಟ್ಟಿದ್ದಾನೆ, ಕೊಡ್ಸ್ಬಿಟ್ಟಿದ್ದು ನಾನು ಯಾಮಾರ್ತಾನೆ. ನಮ್ಮ ಇವನ್ ಕೊಡ್ಸ್ಬಿಟ್ಟು ದುಡ್ಡು ತಗೊಂಬಿಟ್ಟು ಯಾರಿಗೆ ಬರೋವರಿಗೆ. ಇವ್ರು ಏನ್ ಮಾಡ್ತಾರೆ, ಹನುಮಂತಣ್ಣ ಇಲ್ಲಪ್ಪ ನಮ್ ಕಲಾಂಗೆಲ್ಲ ಬೇಕಾಗಿಲ್ಲ, ಪಾಪ ಯಪ್ಪ ಕರ್ಕೊಂಡ್ಬಂದ ನಮ್ನೆಲ್ಲ ಯಾಮಾರ್ಸ್ಬಿಟ್ಟಿದ್ದು ಹನುಮಂತಣ್ಣೆ. ಅಲ್ಲೇ ನೋಡಿ, ಚಂದ್ರಣ್ಣ ಕೇಳ್ಕೊಂಡ್ರು, ನಮ್ ಪ್ರಭಾಕರ ಕೇಳ್ಕೊಂಡ್ರು, ನಾಗರಾಜ್ ಅವ್ರು ಕೇಳ್ಕೊಂಡ್ರು, ಎಂತ ಬುದ್ಧಿಮತ್ತರು ಕೇಳ್ಕೊಂಡ್ರು. ಬ್ಯಾಡ್ರಿ 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 ಅಂತ. ಈ ಹನುಮಂತಣ್ಣ ಇನ್ನು ಸಂಬಂಧ ಇತ್ತು, ಇನ್ನು ಬಿಟ್ಟು ಹೋಗಂಗಿಲ್ಲ, ನಾನೇ ಮಾಡಿದೆ ಎಪ್ಪರ ಮಾತು ಕೇಳ್ಬಿಟ್ಟೆ. ಅಲ್ಲಿ ಆಗಿದ್ದೇನಂದ್ರೆ ಸೀಟು ಇಲ್ಲ, ಕೊಟ್ಟೆ ಕೊಡ್ಬೇಕಪ್ಪ ನೀನು, ಕೋಲಾರ್ಗೆ ಕೊಡ್ಬೇಕು, ನಮ್ ಕುಡುಗು ಬೇಡ ಅಂತ ಜೋರ ಮಾತಾಡ್ದ. ಸಲಿಗೆ ನಮ್ಮ ಮನೆ ನಡೆದ ಸೀನಿಯರ್ ಹನುಮಂತನ ಮಗ ಇದ್ದ ಕಿರಣ್ ಅಂತ, ಅಮೆರಿಕದಿಂದ ಬಂದಿದ್ದ. ಅವ್ನು ಅಲ್ಲಿ ಉಳ್ಕೊಂಡಿದ್ದ. ಅವತ್ತು ನಮ್ಮ ಮನೆಗೆ ಬಂದಿದ್ದ. ನನ್ನ ಅಳಿಯ ಅವ್ರ ಮನೆಗೆ ನಾನು ಚಿಕ್ಕ ಮಗಳು ಕೊಟ್ಟಿದ್ದೀನಿ. ನಮ್ಮ ಅಳಿಯ ಕೂಡ ಅವತ್ತು ಅಲ್ಲೇ ಇತ್ತು. ತುಂಬಾ ಜನ ಅವ್ರೆ. ಹನುಮಂತಣ್ಣಿ ಮಾತಾಡಿದಕ್ಕೆ ಒಂದು ಭಾಷೆ ಮಾಡ್ದ. ಬಚ್ಚಲಿ ಕಿತ್ಕೊಳ್ಳೋ ಒಂದೆರಡು ಅಂತ. ಹನುಮಂತ ಚೂ ಲೋಪ ನನ್ನ ಮಗನೇ, ನೀನ್ ಅಂತ ನನ್ನ ಮಗ ಇಂತ ನನ್ನ ಮಗನು ಅಂತ ಅವತ್ತು ಭಾಷೆ ಮಾತಾಡ್ಬಿಟ್ಟ. ಅವತ್ತು ಆ ಭಾಷೆ ಮಾತಾಡಿದಕ್ಕೆ ನಾನು ಹೇಳ್ಬಿಟ್ಟೆ, ಇವತ್ತಿಗೆ ಲಾಸ್ಟ್ ಇನ್ಕೂ ನನಗೆ ನಮ್ಮ ಮನೇಲಿ 5 ನಿಮಿಷ ನಮ್ಮ ಮನೇಲಿ ಇರ್ಬೇಡ, ಒಳ್ಳೆ ನಮ್ಮ ಮನೆ ದಾಸ್. ಹಣೆ ಬರಿಲ್ಲ, MLA ಆಗ್ಲಿಲ್ಲ ಹನುಮಂತಪ್ಪರು, ಚಂದ್ರೇಗೌಡರು MLA ಆಗ್ತಾರೆ ಅಂತ ಅನ್ಕೊಂಡಿದ್ದವರು. ಅಂತವ್ರನ್ನೇ ನಮ್ಮ ಮನೆಯಲ್ಲಿ ನೀನ್ ಈ ಭಾಷೆ ಮಾತಾಡಿದ್ರೆ ನೀನ್ ಜೊತೆ ಗೆಳೌಟ್ ಅಂದೆ. 5 ನಿಮಿಷ ನಮ್ಮ ಮನೇಲಿ ಕೊಡು ಅಂತ ಹೇಳಿದೆ. ಇದೇ ಭಾಷೆಯಲ್ಲಿ ಹೇಳಿದೆ ನಾನು. ಅವತ್ತು ಹೊರಟೋದ. ಅವತ್ತು ತೀರ್ಮಾನ ಮಾಡಿದ್ವಿ, ಇನ್ನ ಇಂಥವ್ರ ಜೊತೆಲಿ ಕುಡ್ದು ಮಾನ್ಯವ್ರು ಎಂತವ್ರು ಹೇಳಿದ್ರು ಇವ್ ಸರಿ ಇಲ್ಲ ಅಂತ. ನಿಜ, ಆ ರೂಪ ನೋಡ್ಬಿಟ್ವಿ ಅಂತ. ಅದಾದ್ಮೇಲೆ ನಾವೇ ಹೋರಾಟ ಮಾಡ್ಬೇಕಾಯ್ತು. ಹೋರಾಟ ಮಾಡಿದ್ವಿ, 2 ಸಾರಿ ಸೋಲ್ಸಿದ್ವಿ. ಮತ್ತೆ ನೆನ್ನೆ ಅದೇ ಸೇಮ್ ರಿಪೀಟ್. ಅದೇನೋ ಕಿತ್ ತೋರಿಸ್ತಾ ಇದ್ದ. ಆ ತಲೆಯಲ್ಲಿ ಕೂರ್ಲಿಲ್ಲ, ಅದೇನು ನಾಟಿ ಮಾಡ್ಕೊಡ್ರಲ್ಲ, ಆ ತಲೆಯಲ್ಲಿ ಕೂರ್ಲೆಲ್ಲ ಹೋಗ್ಬಿಟ್ಟಿತ್ತು. ಅದನ್ನ ನಾಟಿ ಮಾಡಿಸೋರಂತೆ. ಅದನ್ನ ಕಿತ್ತರೆ ಮತ್ತೆ ಬರಲ್ಲ. ಅದು ಕಿತ್ತಿಗೆ ಹೊರ ಏನೋ ಬಿಸಾಕೋದಂತೆ. ಆ ಒಂದೊಂದು ಭಾಷೆ ಅಲ್ಲ,
ಅದೇನೇನು ಭಾಷೆ ಬಂತು ಎಲ್ಲಾ ಭಾಷೆ ನಮ್ಮ ತಾಲೂಕಲ್ಲಿ ಮನೆ ಮನೆ ನೋಡ್ತಾವ್ರಪ್ಪ. ದಯವಿಟ್ಟಪ್ಪ ಮಂಜುನಾಥ್ ಗೌಡ, ನೀನು ಬಂದಾಗೆಲ್ಲ ಮಾತಾಡಪ್ಪ, ಇದನ್ನು ಮುಂದುವರಿಸು. ಇನ್ನ ಕೆಟ್ಟಾಗಿ ಮಾಡ್ತಾರೆ. ನೀನೇನೋ ಹೇಳಿದಲ್ಲ, ಬಿಚ್ತೀನಿ, ಆಮೇಲೆ ನಾನು ಮನೆ ಖಾಲಿ ಮಾಡಿಸ್ತೀನಿ ಅವನ್ನ ನಂಜೇಗೌಡನ ಅವನು ವೈಟ್ ಫೀಲ್ಡ್ ಹೋಗ್ಬಿಡ್ಬೇಕಂತ, ಬೆಂಗಳೂರಿಗೆ ಊರ್ ಬಿಟ್ಬಿಟ್ಟು ಒಳಗೆ ಬಿಡ್ಬೇಕಂತ ನಾನು ಇವನು ತಿರುಗಿ ಬಿತ್ತು ಕಲ್ಯಾಣ ನಗರ. ಮಾಲೂರಲ್ಲಿ 30-40 ಸೈಟ್ ಇಲ್ಲ ನನಗೆ. ಬೆಂಗಳೂರಿಗೆ ಮಕ್ಕಳು ಬಾಡಿಗೆ ಮನೆಗೆ ಮಾಡ್ಕೊಂಡಿದ್ರು, ಅದು ಗೊತ್ತಿಲ್ಲ ನಿನ್ಗೆ. ನಿನ್ನಂಗೆ ಅಕ್ರಮವಾಗಿ ಬ್ಲಾಕ್ ಮೇಲ್ ಮಾಡಿ ರೋಪ್ ಹಾಕಿ ಜಾಸ್ತಿ ಮಾಡಿಲ್ಲ. ನಾನು ಕಷ್ಟಪಟ್ಟು ನಾನು ನನ್ನ ಕುಟುಂಬ ಒಂದು ಅಷ್ಟೋ ಬದುಕಕ್ಕೆ ಆಸ್ತಿ ಮಾಡ್ಕೊಂಡಿದ್ದೀವಿ. ಅಷ್ಟ್ಬಿಟ್ರೆ ಬೋಗಸು ಮತ್ತೆ ಬ್ಲಾಕ್ ಮೇಲು, ರೌಡಿ ಜಾಮು ಇವೆಲ್ಲ ನಮ್ಮ ಹತ್ರ ಇಲ್ಲ, ನಮ್ಮ ಮನೆಯಲ್ಲೂ ಇಲ್ಲ, ನಮ್ಮ ಹತ್ರ ಇಲ್ಲ. ನಿನ್ ಕೈಯಾಗ ಮಾಲೂರು ತಾಲೂಕಲ್ಲಿ ನಾನು ಹುಟ್ಟಿದ್ದೀನಿ, ಮಾಲೂರು ತಾಲೂಕಲ್ಲಿ ನಾನು ಬೆಳೆಸೋರಪ್ಪ. 86ನೇ ಇಸ್ವಿಯಿಂದ ಮಾಲೂರು ತಾಲೂಕು ಜನ ನಾನು ಬೆಳೆಸಿರೋದು. ಹೌದು, ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನಾನು. 86ರಿಂದ ಮಾಲೂರು ತಾಲೂಕಲ್ಲಿ ನನ್ನ ಜನ ಬೆಳೆಸಿರೋದಲ್ಲೇನ್ರಿ. ನಿನ್ನ ಕರ್ಕೊಂಬಂದು ನಾವು MLA ಮಾಡಿದ್ವಿ, ನೀನು ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿಲ್ಲ. ನಿನ್ನ ಹೆಸರು ಇಟ್ಕೊಂಡು ಏನೂ ಆಗಿಲ್ಲ. ನಾನಲ್ಲ, ನಮ್ಮ ಕಾರ್ಯಕರ್ತ ಯಾರು ಕೂಡ ಆಗಿಲ್ಲ. ನನ್ನ ನೀನು ಮಾಲೂರು ತಾಲೂಕಲ್ಲಿ ಮನೆ ಖಾಲಿ ಮಾಡ್ಸಕ್ ನಿನ್ ಕೈಗೆ ಆಗ್ತದ? ನಿನ್ ತಲೆ ಬರ್ತದ? ನಿನ್ ತಲೆಗೆ ಬರ್ತಿಲ್ಲ. ನಮ್ ತಾತದವ್ರು ಜೋಡಿದಾರ ಮಾಲೂರು ತಾಲೂಕಲ್ಲಿ. ಆಸ್ತಿ ಅದೇ, ಮನೆ ಅದೇ, ನನ್ನ ತಾಲೂಕಿನ ಜನ ಅವರೇ. ನಿನ್ನಪ್ಪ ಅಂದ್ರೆ ಕೂಡಲಲ್ಲಿ ಹೆಂಗ್ ಬರುತ್ತೆ, ಹೆಂಗ್ ಆಯ್ತು, ಹೆಂಗ್ ಸೃಷ್ಟಿ ಆಯ್ತು, ಅದೆಲ್ಲ ಇತಿಹಾಸ ಅದೇ. ನಾ ಹೇಳ್ತೀನಿ. ಮತ್ತೆ ಮನೆ ಖಾಲಿ ಮಾಡಿಸ್ತಂತೆ, ಮನೆ ಖಾಲಿ ಮಾಡಿಸ್ಬಿಡ್ತಂತೆ ಮಾಲೂರು ತಾಲೂಕು. ನಿನ್ ತಲೆ ಬರ್ತದೆ ಯಾ ಮಿಸ್ಟರ್ ಮಂಜುನಾಥ್ ಗೌಡ್ರೆ? ಮಾಲೂರು ತಾಲೂಕಿನ ಏನ್ ಬಲೆ ತೊಟ್ಕೊಂಡವ್ರ? ಮಾಲೂರು ತಾಲೂಕು ಯಾರು ಗಣಿಸ್ರಿಲ್ವಾ? ಮಾಲೂರು ತಾಲೂಕಲ್ಲಿ ಗಣಿಸರಿದ್ದಕ್ಕೆ 2 ಸಾರಿ ಸೋಲ್ಸಿತ್ತು. 3ನೇ ಸಾರಿ 28ಕ್ಕೆ ಬರ್ದಿಟ್ಟಿತ್ತು. 3ನೇ ಸಾರಿಗೆ 28ಕ್ಕೆ ಬರ್ದಿಟ್ಟು. ಅದಕ್ಕೆ ಮೊದಲೇನ ಕೌಂಟಿಂಗ್ ಆದ್ರೆ ಸಾಟ ಮಾಡ್ತೀನಿ, 3ನೇ ಸಾರಿ ಕೌಂಟಿಂಗ್ ಆದ್ರೆ ಸೋಸ್ತೀನಿ. ಸೋತೋಗಿದೀಯಾ? ನಿನ್ನ ಹತ್ರ ಎಲ್ಲ ಇರೋದು. ಮಾಲೂರು ತಾಲೂಕಲ್ಲಿ ಗಣಸರು ಚಾನ ಜನ ಇದ್ವಪ್ಪ ಮಂಜುನಾಥ್ ಗೌಡ್ರೆ. ನೀನು ಕೆಟ್ಟ ಭಾಷೆ ಮಾತಾಡಿ, ಕೆಟ್ಟ ಭಾಷೆ ಎಲ್ಲ ರೆಸ್ಪೆಕ್ಟ್ ಹೇಳ್ತೀನಪ್ಪ. ತುಂಬಾ ಜನ ಇದ್ದೀವ್ರಿ. ನಂಜೇಗೌಡ ಒಬ್ಬನೇ ಅಲ್ರಿ ಗಣಸಿರೋದು. ಎಲ್ಲಾ ಪಾರ್ಟಿ ಎಲ್ಲಾ ಜಾತಿಗಳಲ್ಲಿ ಅವ್ರಿ. ನಮ್ಮ ಮಾಲೂರು ತಾಲೂಕು ಗಣಸು, ನೀನು ಒಬ್ಬನೆಲ್ಲ ಗಣಸ. ನೀನು ಬೆರೆಸಿದ್ರೆ ಬೆರಲ್ಲ. ಗೌರವ ಕೊಡ್ತೀಯಾ, ರೆಸ್ಪೆಕ್ಟ್ ಆಗಿ ಕೊಡ್ತೀಯಾ? ವಿರೋಧ ಪಾರ್ಟಿ ಮಾತಾಡು. ಡೆವಲಪ್ಮೆಂಟ್ ಎಷ್ಟೇ ಮಾಡಿದ್ರು ವಿರೋಧ ಪಕ್ಷದವ್ರು ಮಾಡಿಲ್ಲ 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 ಅಂತಾನೆ ಇರ್ಬೇಕು. ಅಂದ್ರೇನೆ ನಾವೆಲ್ಲ ಹುಷಾರಾಗೋದು. ಅಲ್ಲೆಲ್ಲ ಬಿಟ್ಬಿಟ್ರೆ ಯಾಮಾರಿ ಬಿಡ್ತೀವಲ್ಲ. ವಿರೋಧ ಪಕ್ಷ ಎಲ್ಲಿ ಸ್ಟ್ರಾಂಗ್ ಇರ್ತದೋ ಅಷ್ಟು ಆಕ್ಟಿವ್ ಆಗಿರ್ತೀವಿ, ನನ್ಗೆ ಗೊತ್ತದೆ. ಅದನ್ನ ಬಿಟ್ಬಿಟ್ಟು ನೀನು ಬ್ಲಾಕ್ ಮೇಲ್ ಮಾಡೋದು, ಬೆದರ್ಸೋದು, ಲೇನೋದು, ಅಮ್ಮ ತಿಳ್ಕೊಳೋದು, ಅಪ್ಪ ತಿಳ್ಕೊಳೋದು, ಮನೆ ಖಾಲಿ ಮಾಡಿಸೋದು, ಇದೆಲ್ಲ ಬಿಟ್ಬಿಡಪ್ಪ ಮಂಜುನಾಥ್ ಗೌಡ. ಇವಕ್ಕೆಲ್ಲ ನಾನು ಭಯ ಬಿದ್ದಿದ್ದೆ. ನಿನ್ ಮೇಲೆ ಅರ್ಜಿ ಆಗ್ತಾ ಇಲ್ವೇ? ನಿನ್ ಮೇಲೆ ಅರ್ಜಿ ಹಾಕಕ್ ಆಗ್ತಾ ಇಲ್ಲ. ನಿನ್ ಮೇಲೆ ತೊಡೆ ತಟ್ಟಿ ನಿಂತ್ಕೊಂಡು ಬಾರಪ್ಪ ಅಂತ. ಇನ್ನು ಮುಂದೆ ಕೂಡ ಅಷ್ಟೇ. ಈ ಜನ ಇರೋವರೆಗೂ, ಮಾಲೂರು ತಾಲೂಕು ಸ್ವಾಭಿಮಾನ ಇರುವವರೆಗೂ ಹಿಂದೆ ಹೋಗೋ ಪ್ರಶ್ನೆ ಇರಲ್ಲ. ಇನ್ನು 100 ಕೇಸ್ ಹಾಕ್ಸು, ನಾನೇನು ಮಾಡಕ್ಕಾಗಲ್ಲ. ಎಂತ ಕೇಸ್ಗಳು? ಡೂಪ್ಲಿಕೇಟ್ ಕೇಸ್ಗಳು, ಬೋಗಸ್ ಕೇಸ್ಗಳು. ನಾನ್ ನಿನ್ನಪ್ಪಂದೇನಾದ್ರೂ ಬೇರೆ ಕೇಸ್ಗಳೇನಪ್ಪ? ಹೊಸಕೋಟೆ ಇತಿಹಾಸದಲ್ಲಿ ಏನಪ್ಪಾ ನೀನು? 2001ರಲ್ಲಿ ಏನಪ್ಪ ಆಗಿದೆ ನೀನು? 2001ರಲ್ಲಿ ನಾನ್ ಹೇಳ್ತಾ ಇದ್ದಪ್ಪ, ಹೊಸಕೋಟೆ ತಾಲೂಕಲ್ಲಿ ಬೆಳಿಗ್ಗೆ 1000 ಫೋನ್ ಬಂದವ್ ನನಗೆ. ಅದೇ ವಿಕ್ರಿಗೆ ಕಳ್ತನ ಮಾಡಿರೋ ಕೇಸ್ ಅದಂತೆ 2001ರಲ್ಲಿ. ಅವಾಗ ಕಂಡಲ್ಲಿ ಗುಂಡು ಅಂತ ಆದೇಶ ಆಗಿತ್ತಂತೆ. ಏನಂತಾರೆ? ಶೂಟ್ ಔಟ್ ಸೈಟ್ ಆರ್ಡರ್. ಕಂಡಲ್ಲಿ ಗುಂಡು ಅಂತೇಳಿ ಆದೇಶ ಆಗಿತ್ತಂತೆ. ಅದ್ರ ಜೊತೆಗೆ ಗಡೀಪಾರ ಆಗಿತ್ತಂತೆ. ಆ ಸಂದರ್ಭದಲ್ಲಿ 6 ವರ್ಷ ಮನೇಲಿ ಇಲ್ಲಂತೆ. ಅದೆಲ್ಲೆಲ್ಲೋ ಇರೋದಂತೆ, ಕಾಡುಗಳಲ್ಲಿ, ಗುಟ್ಟಿಗಳಲ್ಲಿ, ಅಲ್ಲಿ ಇಲ್ಲಿ. ನಾನ್ ಹೇಳ್ತಾ ಇರೋದಲ್ಲಪ್ಪ ಇದು. ಬೆಳಗ್ಗೆಯಿಂದ ಇದೆಲ್ಲ ಮಾತಾಡಿದ್ದು ಹೊಸಕೋಟೆ ಕೇಳ್ಕೊಂಡು ಅಂಕಿ ಅಂಶ ಕೊಟ್ಬಿಟ್ಟವ್ ನನಗೆ.
ರಿಪೋರ್ಟ್ ಕೊಟ್ಬಿಟ್ಟವ್ರೆ. ನೋಡ್ರಿ ಇದೆಲ್ಲ ಮಾತಾಡ್ಬೇಕು ಅವನ ಇತಿಹಾಸ ಅಂತ. ಇಬ್ರು ಯಾವ್ದು ಆಂಬುಲೆನ್ಸ್ ಕಾರಲ್ಲಿ ಇಟ್ಕೊಂಡು ಹೋಗುವಾಗ CCB ಅವರು ಹಿಡಿದು ಹಾಕಿದ್ದಂತೆ ಅದನ್ನ ಆಂಬುಲೆನ್ಸ್ ಇದು ಏನು ಅಂಬಾಜೆಟ್ ಕಾರಲ್ಲಿ. ಅವಾಗ ಗಲಾಟೆಗಳು ಕೂಡ ಆಗಿ ಅವಾಗಂತೆ ಶೂಟ್ ಔಟ್ ಆರ್ಡರ್ ಆಗಿತ್ತು.